ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ ಮತ್ತೊಮ್ಮೆ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ವ್ಯಾಲೆಂಟೈನ್ಸ್ ವೀಕ್ ನ ಕೊನೆಯ ದಿನಕ್ಕೆ ಬಂದಿದ್ದೀವಿ. ಅಂದ್ರೆ ಫೆಬ್ರವರಿ 14th ಗೆ ಬಂದಿದ್ದೀವಿ. ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. 7 ದಿನಗಳು ಒಂದೊಂದು ವಿಚಾರವನ್ನ ಚರ್ಚೆ ಮಾಡ್ತಾ ನಾನು ಬಂದೆ. ಆ ವಿಶೇಷಗಳನ್ನ ಹೇಳ್ತಾ ಬಂದೆ. ಫೆಬ್ರವರಿ 14th ಪ್ರೇಮಿಗಳೆಲ್ಲರೂ, ಕಪಲ್ಸ್ ಎಲ್ಲರೂ, ಪ್ರೀತಿ ಪಾತ್ರರೆಲ್ಲರೂ ತನ್ನ ಪ್ರೀತಿಯನ್ನ ಹಂಚಿಕೊಳ್ಳಿಕ್ಕೆ, ಬೆರಿಲಿಕ್ಕೆ ಅಥವಾ ಅನ್ಯೋನ್ಯತೆಯನ್ನ ವ್ಯಕ್ತಪಡಿಸ್ಲಿಕ್ಕೆ ಅವತ್ತಿನ ದಿನವನ್ನ ಗ್ರೇಟ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅದು ಹೂಗುಚ್ಛವನ್ನು ಕೊಡುವುದರ ಮೂಲಕ, ಪಾರ್ಟಿಗಳನ್ನ ಮಾಡುವುದರ ಮೂಲಕ ಹೀಗೆ ಮಾಡ್ಕೋತಾರೆ. ಅಂತಹ ಒಂದು ದಿನವನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಬಂದಿದ್ದೀನಿ. ಈ ದಿನವನ್ನ ಎಕ್ಸ್ಪ್ಲೇನ್ ಮಾಡಕ್ ಮುನ್ನ, ಇದರ ಇತಿಹಾಸವನ್ನ ತಿಳಿಸೋಕ್ ಮುನ್ನ, ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂಥ ವಿಡಿಯೋಗಳು ನಿಮ್ಗೆ ತಕ್ಷಣ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಪ್ರೀತಿಯ ಸ್ನೇಹಿತರೆ, ರೋಸ್ ಡೇ ಇಂದ ಹಿಡಿದು ಕಿಸ್ ಡೇ ವರೆಗೆ ಹಲವಾರು ವಿಚಾರಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಅದನ್ನ ದಿನ ಯಾವುದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಂತಕ್ಕಂಥದ್ದನ್ನ ನಿಮ್ಗೆ ಒಂದು ಚಾರ್ಟ್ ಆಗಿ ಕೊಡ್ತೇನೆ. ಈ ಚಾರ್ಟ್ ಅನ್ನ ನೀವು ನೋಡ್ಕೊಂಡು ಇಷ್ಟು ದಿನವನ್ನ ಆಚರಣೆ ಮಾಡಿದ್ಮೇಲೆ ಕೊನೆ ದಿನವಾದಂತ ವ್ಯಾಲೆಂಟೈನ್ಸ್ ಡೇಗೆ ನಾವು ಬಂದಿದ್ದೀವಿ. ವ್ಯಾಲೆಂಟೈನ್ಸ್ ಡೇ ನ ವಿಶೇಷತೆ ಏನು, ಅದರ ಇತಿಹಾಸ ಏನು, ಯಾಕೆ ವ್ಯಾಲೆಂಟೈನ್ಸ್ ಡೇ ನಾವು ಆಚರಿಸ್ತಾ ಇದೀವಿ ಅಂತಕ್ಕಂಥ ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈ ವಿಚಾರವನ್ನ ನಾನು ಆಲ್ರೆಡಿ ಮಾತನಾಡಿದ್ದೀನಿ ನಂದೇ ಆದಂತ ಚಾನಲ್ ನಲ್ಲಿ. ನಾನು ಅದರ ಬಗ್ಗೆ ಒಂದು ಡೀಟೇಲ್ಸ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಚಾರವನ್ನ ನೀವು ಕಂಪ್ಲೀಟ್ ತಿಳ್ಕೊಬೇಕು ಅಂತ ಹೇಳಿದ್ರೆ ನನ್ನ ಆ ವಿಡಿಯೋವನ್ನ ನೋಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ವಿಚಾರ ತಿಳಿಯುತ್ತೆ ಅಂತಕ್ಕಂಥದ್ದು. ನೀವೇನಾದ್ರು ಆ ವಿಡಿಯೋನ ಹುಡುಕ್ಬೇಕು, ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಜೊತೆಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ನೀವು ಹೋಗಿ ಆ ಇತಿಹಾಸವನ್ನ ಡೀಟೇಲ್ಸ್ ಆಗಿ ನೀವು ತಿಳ್ಕೊಬಹುದು. ಈ ವಿಚಾರವನ್ನ ನೀವು ತಿಳ್ಕೊಳ್ಳೋದ್ರ ಮೂಲಕ ವ್ಯಾಲೆಂಟೈನ್ಸ್ ಡೇ ನ ಮಹತ್ವ ಏನು, ವ್ಯಾಲೆಂಟೈನ್ಸ್ ಡೇ ನಾವು ಯಾಕೆ ಆಚರಿಸ್ತೀವಿ, ಅದರ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನ ಇನ್ ಡೀಟೈಲ್ ನೀವು ತಿಳ್ಕೊಬಹುದು. ಪ್ರೀತಿಯ ವೀಕ್ಷಕರೇ, ಈ ವಿಚಾರವನ್ನ ನೀವು ತಿಳ್ಕೊಳ್ತೀರಿ ಅಂತ ಅನ್ಕೊಳ್ತಾ, ಈ ಒಂದು ವಾರ ಏನು 8 ದಿನಗಳು, 7 ದಿನ ಮತ್ತೆ ಪ್ಲಸ್ ವ್ಯಾಲೆಂಟೈನ್ ಡೇ 8 ದಿನಗಳು ನಾವೇನು ಆಚರಿಸ್ಕೊಂಡೋ ಈ ಒಂದು ವ್ಯಾಲೆಂಟೈನ್ಸ್ ವೀಕ್ ಅಂತ, ಇದರ ಮಹತ್ವ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ. ಇದು ಯಾಕೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ, ಈ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಇಷ್ಟ ಆಗಿದೆ ಮತ್ತೆ ವಾರದ ಎಲ್ಲಾ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ರೀತಿ ಪಾತ್ರರೇ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ಇಂತಹ ಮಾಹಿತಿಯ ವಿಡಿಯೋಗಳು ಪ್ರತಿಯೊಬ್ಬರಿಗೂ ಬೇಕಾಗತ್ತೆ. ಶೇರ್ ಮಾಡೋದ್ರ ಮೂಲಕ ನನ್ನ ಚಾನಲ್ ನ ಸಪೋರ್ಟ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇವತ್ತಿಗೆ ಅಂತ್ಯ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಎಪಿಸೋಡ್ ಅನ್ನ ಓವರ್ ಆಲ್ 8 ದಿನಗಳ ವಿಚಾರವನ್ನು ಹಂಚ್ಕೊಳ್ಳೋದ್ರ ಮೂಲಕ ಕಂಪ್ಲೀಟ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ತಾ, ಈ ವಿಚಾರ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ, ಹೀಗೆ ತಮ್ಮ ಸಪೋರ್ಟ್ ಯಾವಾಗ್ಲೂ ಇರಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅಂತರಾಳದಿಂದ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್.